ಹಾಯ್ ಫ್ರೆಂಡ್ಸ್, ನಾವಿವತ್ತು ಆಡಿ Q5 ಇಂಜಿನ್ನ ಅಸೆಂಬ್ಲಿ ಮಾಡ್ತಾ ಇದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಬನ್ನಿ. ಇವರ ಹೆಸರು ಬಶೀರ್ ಭಾಯ್. ಇದು ಕನೆಕ್ಟಿಂಗ್ ಬೇರಿಂಗ್. ಕನೆಕ್ಟಿಂಗ್ ಕ್ಯಾಪಲ್ಲಿ ಬರೋ ಬೇರಿಂಗ್ ಹೆಸರು ಬಂದ್ಬಿಟ್ಟು AT ಮೆಟಲ್ ಅಂತ. AT ಮೆಟಲ್ ಅಂದರೆ ಅಲ್ಯೂಮಿನಿಯಂ ಟಿನ್. ಈ ಬೇರಿಂಗ್ ಇದು ಎಲ್ಲ ಗಾಡಿನಲ್ಲಿ ಇದೇ ಥರ ಬರುತ್ತೆ, ಒರಿಜಿನಲ್ ಕಂಪ್ನಿಯಿಂದ ಕೊಡೋ ಬೇರಿಂಗಲ್ಲಿ. ಇದು ಕನೆಕ್ಟಿಂಗ್ ರಾಡಲ್ಲಿ ಬರೋ ಬೇರಿಂಗ್ ಕಾಪರ್ ಅಂದರೆ BM ಮೆಟಲ್ ಅಂದರೆ ಬೈ ಮೆಟಲ್ ಅಂತ. ನಾವು ಈ ವಿಡಿಯೋ ಮಾಡೋ ಉದ್ದೇಶ ಹೊಸದಾಗಿ ಮೆಕ್ಯಾನಿಕ್ ಕೆಲಸ ಕಲಿಯೋರಿಗೆ ಮತ್ತು ಕಸ್ಟಮರ್ಸ್ಗೆ ಒಂದು ನಾಲೆಜ್ ಬರೋದಕ್ಕೆ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಕನೆಕ್ಟಿಂಗ್ ರಾಡ್ ಮತ್ತು ಕನೆಕ್ಟಿಂಗ್ ಕ್ಯಾಪ್ನಲ್ಲಿ ಬೇರಿಂಗ್ ಸೆಂಟರ್ ತುಂಬ ಇಂಪಾರ್ಟೆಂಟು. ಇಂಜಿನ್ ಅಸೆಂಬ್ಲಿ ರೆಗ್ಯುಲರ್ ಆಗಿ ನಾವು ಮಾಡ್ಕೊಳ್ತಾ ಇದ್ವಿ. ಇವತ್ತು ನಮ್ಮ ಬಶೀರ್ ಭಾಯ್ ಡಿಮ್ಯಾಂಡ್, ನಾನು ಇಂಜಿನ್ ಅಸೆಂಬ್ಲಿ ಮಾಡಿಕೊಡ್ತೀನಿ ಇಲ್ಲಿ ಅಂತ. ಅದಕ್ಕೆ ನಮ್ಮ ಬಶೀರ್ ಭಾಯ್ ಹತ್ರ ನಾವು ಇಂಜಿನ್ ಅಸೆಂಬ್ಲಿ ಮಾಡಿಸ್ತಾ ಇದ್ದೀವಿ. ಇವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ನಾವು 10 ವರ್ಷದಿಂದ ಇವ್ರ ಹತ್ರನೇ ಇಂಜಿನ್ ಲೈನರ್ ಮತ್ತು ಕ್ರ್ಯಾಂಕ್ ಶಾಫ್ಟ್ ಟ್ರೈನಿಂಗು, ಹೆಡ್ ವರ್ಕು ಎಲ್ಲ ಇವ್ರ ಹತ್ರನೇ ಮಾಡಿಸ್ತಾ ಇರೋದು. ನಮಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇವ್ರ ಹತ್ರ. ಕೆಲಸ ಮಾಡಿದ್ಮೇಲೆ ನಂತರ ಇವರು ಗ್ಯಾರಂಟಿ ಕೊಡ್ತಾರೆ. ಇಂಜಿನ್ ಅಸೆಂಬ್ಲಿ ಮಾಡುವಾಗ ನಾವು ಫಸ್ಟ್ ಕನೆಕ್ಟಿಂಗ್ ಬೇರಿಂಗ್ನ ಸೆಟ್ ಮಾಡ್ಕೋಬೇಕು. ಪಿಸ್ಟನ್ ರಿಂಗ್ಸ್ SM ಜರ್ಮನ್. ನಾನು ಎಲ್ಲ ಮೆಕ್ಯಾನಿಕ್ಗಳಿಗೆ SM ಜರ್ಮನ್ ರಿಂಗ್ಸ್ನ ಪ್ರಿಫರ್ ಮಾಡ್ತೀನಿ. ನಾನು 5 ವರ್ಷದಿಂದ SM ಜರ್ಮನ್ ರಿಂಗ್ಸ್ನ ಯೂಸ್ ಮಾಡ್ತಾಯಿದ್ದೀನಿ, ಪಿಸ್ಟನ್ ರಿಂಗ್ಸ್ನ. ನನಗೆ ಯಾವುದೇ ಕಂಪ್ಲೇಂಟು ಬಂದಿಲ್ಲ ರಿಂಗ್ಸಲ್ಲಿ. ಅದಕ್ಕೆ ನಾನು ರೆಗ್ಯುಲರ್ ಆಗಿ SM ಜರ್ಮನ್ ರಿಂಗ್ಸೇ ಹಾಕ್ತಾಯಿದ್ದೀನಿ. ಜಾಗ್ವಾರ್, BMW, ಬೆಂಟ್ಲಿ ಎಲ್ಲ ಗಾಡಿಗೂ ನಾನು SM ಜರ್ಮನ್ ರಿಂಗ್ಸು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಹೊಸ ಲೈನರ್ ಹಾಕಿ ಸ್ಲೂ ರಿಬೋರನ್ನು ಮಾಡಿಸಿದ್ದೀವಿ. ನಾವು ಪಿಸ್ಟಿನಲ್ಲಿ ರಿಂಗ್ಸ್ ಹಾಕೋಕ್ಕೆ ಮುಂಚೆ ಸ್ಲೂನಲ್ಲಿ ಹಾಕ್ಬಿಟ್ಟು ಗ್ಯಾಪ್ನ ಚೆಕ್ ಮಾಡ್ಕೋಬೇಕು ರಿಂಗ್ಸ್ದು. ಇದು ಇವಾಗ ಚೆಕ್ ಮಾಡ್ತಾ ಇರೋ ರಿಂಗು ಟಾಪ್ ಕಂಪ್ರೆಷನ್ ರಿಂಗು. ಇದು ಸ್ಟೀಲ್ ರಿಂಗ್ ಬರುತ್ತೆ ಇದರಲ್ಲಿ. ಈ ರಿಂಗಿಗೆ ಗ್ಯಾಪ್ ತುಂಬ ಕಡಿಮೆ ಇರಬೇಕು, ಇಲ್ಲಾಂದರೆ ಬೆಳಗ್ಗೆ ಟೈಮ್ ಸ್ಟಾರ್ಟಿಂಗ್ ಕಂಪ್ಲೇಂಟ್ ಬರ್ಬೋದು, ಇಲ್ಲ ಡೀಸೆಲ್ ಮೈಲೇಜ್ ಬರಲ್ಲ, ಕಂಪ್ರೆಷನ್ ಕರೆಕ್ಟಾಗಿ ಬರ್ನ್ ಆಗಲ್ಲ. ಡೀಸೆಲ್ ಆಗಲಿ ಇಲ್ಲ ಪೆಟ್ರೋಲ್ ಆಗಲಿ ಒಳಗಡೆ ಕರೆಕ್ಟಾಗಿ ಬರ್ನ್ ಆಗಲ್ಲ. ಇದಕ್ಕೆ ತುಂಬ ಕಡಿಮೆ ಗ್ಯಾಪ್ ಇರಬೇಕು. ಮತ್ತು ಇದು ಸೆಕೆಂಡ್ ಕಂಪ್ರೆಷರ್ ರಿಂಗ್. ಇದರಲ್ಲಿ ನಿಮಗೆ ಸ್ವಲ್ಪ ಲೈಟಾಗಿ ಗ್ಯಾಪ್ ಬರುತ್ತೆ. ಎಲ್ಲ ಗಾಡಿನಲ್ಲಿ ಸ್ವಲ್ಪ ಲೈಟಾಗಿ ಗ್ಯಾಪ್ ಬರುತ್ತೆ ಇದರಲ್ಲಿ. ಇದು ಬಂದ್ಬಿಟ್ಟು ಸೆಕೆಂಡ್ ಕಂಪ್ರೆಷರ್ ರಿಂಗ್. ನೋಡಿ, ಲೈಟ್ ಗ್ಯಾಪ್ ಇರುತ್ತೆ. ಸೆಕೆಂಡ್ ಕಂಪ್ರೆಷರ್ ರಿಂಗ್ನಲ್ಲಿ ಲೈಟ್ ಗ್ಯಾಪ್ ಇರುತ್ತೆ. ಫೈನಲ್ ಚೆಕಪ್ ಥರ್ಡ್ ರಿಂಗ್ ಅಂದರೆ ಆಯಿಲ್ ರಿಂಗ್. ಈ ಆಯಿಲ್ ರಿಂಗಲ್ಲಿ ಗ್ಯಾಪ್ ಬಂದರೆ ನಮಗೆ ಆಯಿಲ್ ಕುಡಿಯುತ್ತೆ. 1000 ಕಿಲೋಮೀಟ್ರ್ ಹೋದರೆ 1 ಲೀಟ್ರು, 500 ಕಿಲೋಮೀಟ್ರಿಗೆ 1 ಲೀಟ್ರ್ ಕುಡಿಯುತ್ತಲ್ಲ. ಈ ರಿಂಗಲ್ಲಿ ಗ್ಯಾಪ್ ಬಂದುಬಿಟ್ರೆ ನಮಗೆ ಆಯಿಲ್ನ ಕುಡಿಯುತ್ತೆ ಇಂಜಿನ್. ರಿಂಗ್ ಗ್ಯಾಪ್ ಚೆಕಿಂಗ್ ಮುಗೀತು. ಈಗ ಪಿಸ್ಟಿನಲ್ಲಿ ಕನೆಕ್ಟಿಂಗ್ ರಾಡ್ನ ಹಾಕೋಬೇಕು.
ಕನೆಕ್ಟಿಂಗ್ ರಾಡ್ ಬುಷ್, ಇವಾಗ ಆಯಿಲ್ ಹಾಕ್ತಾ ಇದ್ದಾರಲ್ಲ, ಆ ಬುಷ್ ಪ್ಲೇ ಬಂದರೆ, ಆ ಬುಷ್ ಲೂಸ್ ಬಂದ್ರೂ ನಮಗೆ ಇಂಜಿನಲ್ಲಿ ನಾಕಿಂಗ್ ಸೌಂಡ್ ಅನ್ನೋದು ಬರುತ್ತೆ. ಗಜನ್ ಪಿನ್ ಲಾಕ್, ಈ ಲಾಕ್ನ ತುಂಬಾ ಕೇರ್ಫುಲ್ಲಿ ಆಗಿ ನಾವು ಚೆಕ್ ಮಾಡ್ಕೋಬೇಕು. ರಿಂಗ್ಸ್ ಮೇಲೆ ಟಾಪ್ ಅಂತ ಬರ್ದಿರ್ತಾರೆ, ಅದು ಮೇಲೆ ಸೈಡೇ ಹಾಕ್ಬೇಕು ನಾವು. ಆಯಿಲ್ ಸ್ಪ್ರೇ ಜೆಟ್ ಪಿಸ್ಟಿನ್ಗೆ ಮತ್ತು ಆಯಿಲ್ ರಿಂಗ್ಗೆ ಆಯಿಲ್ನ ಸಪ್ಲೈ ಮಾಡುತ್ತೆ. ಸಿಲಿಂಡರ್ 1 ನಲ್ಲಿ ಕಾಣ್ತಾ ಇರೋ ರೆಡ್ ಕಲರ್ ಮೈನ್ ಬೇರಿಂಗ್ ಅಲ್ಲಿ ಈ ತರ ಕಲರ್ ಏನಕ್ಕೆ ಕೊಡ್ತಾನಂದ್ರೆ, ಇದು ಬಂದ್ಬಿಟ್ಟು ಕಾಪರ್ ಬೇರಿಂಗ್ ಆಗಿರುತ್ತೆ. ಫಸ್ಟ್ ಸಿಲಿಂಡರ್ ಅಲ್ಲಿ ಕಾಪರ್ ಬೇರಿಂಗ್ ಆಗಿರುತ್ತೆ, ಮಿಕ್ಕಿದ್ದೆಲ್ಲ ಅಲ್ಯೂಮಿನಿಯಂ ಬೇರಿಂಗ್ ಆಗಿರುತ್ತೆ. ಯಾಕೆ ಈ ತರ ಕೊಡ್ತಾರೆ? ವೋಕ್ಸ್ವ್ಯಾಗನ್, ಆಡಿ, ಸ್ಕೋಡಾ, C8 ಇದರಲ್ಲಿ ಫ್ಯಾನ್ ಬೆಲ್ಟ್ ಟೆನ್ಷನರ್ ಅಲ್ಲಿ ಲೋಡ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಮಾರ್ನಿಂಗ್ ಟೈಮ್ ಕೋಲ್ಡ್ ಸ್ಟಾರ್ಟ್ ಅಲ್ಲಿ ಫ್ಯಾನ್ ಬೆಲ್ಟ್ ಸೌಂಡ್ ಹಳೆ ಗಾಡಿಗಳಲ್ಲಿ ನೀವು ಕೇಳಿರ್ತೀರಾ, ಕೋಲ್ಡ್ ಸ್ಟಾರ್ಟ್ ಅಲ್ಲಿ ಫ್ಯಾನ್ ಬೆಲ್ಟ್ ಸೌಂಡ್ ಎಲ್ಲ ಬರುತ್ತೆ. ಆ ಸೌಂಡ್ನ ಅವಾಯ್ಡ್ ಮಾಡೋದಕ್ಕೆ ಫ್ಯಾನ್ ಬೆಲ್ಟ್ ಟೆನ್ಷನರ್ ಅಲ್ಲಿ ಲೋಡ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಫ್ಯೂಚರಲ್ಲಿ ಕ್ರ್ಯಾಂಕ್ ಶಾಫ್ಟ್ ಮತ್ತು ಈ ಮೈನ್ ಬೇರಿಂಗ್ನ ಡ್ಯಾಮೇಜ್ ಆಗಬಾರ್ದು ಅಂತ ಅವರು ಕಾಪರ್ ಬೇರಿಂಗನ್ನು ಕೊಟ್ಟಿರ್ತಾರೆ.
ಟ್ರಸ್ಟ್ ವಾಷರ್, ಇದು ಕ್ರ್ಯಾಂಕ್ ಶಾಫ್ಟ್ನ ಸೈಡ್ ಪ್ಲೇ ಬರ್ದಿರ ಕಂಟ್ರೋಲ್ ಮಾಡುತ್ತೆ. ಇದು ಸೈಜ್ ಕರೆಕ್ಟಾಗಿ ನಾವು ಚೆಕ್ ಮಾಡಿ ಹಾಕಬೇಕು. ಈಗ ಫೈನಲ್ ಸಿಲಿಂಡರಲ್ಲಿ ಪಿಸ್ಟನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಇದು ಮೇಲೆ ಕಾಣ್ತಾ ಇರೋದು ಆಯಿಲ್ ಜೆಟ್. ಆ ಆಯಿಲ್ ಜೆಟ್ ಸೈಡ್ ನಾವು ಆಯಿಲ್ ರಿಂಗ್ ಗ್ಯಾಪ್ನ ಸೆಟ್ ಮಾಡಬಾರ್ದು. ರಿಂಗ್ ಪ್ರೆಸರ್ನ ನಾವು ಕರೆಕ್ಟಾಗಿ ಇಟ್ಕೋಬೇಕು. ಯಾಕಂದರೆ ರಿಂಗ್ ಪ್ರೆಸರ್ ನಾವು ಹಾಕಿ ಟೈಟ್ ಮಾಡೋವಾಗ ರಿಂಗ್ಸ್ ಟರ್ನ್ ಆಗಿಬಿಡುತ್ತೆ. ಫೈನಲಿ ಪಿಸ್ಟಿನ್ ಎಲ್ಲ ಇನ್ಸ್ಟಾಲ್ ಆಗೋಯ್ತು. ಇವಾಗ ನಾವು ಸಿಲಿಂಡರ್ ಮತ್ತು ಪಿಸ್ಟಿನ್ದು ಗ್ಯಾಪ್ನ ಚೆಕ್ ಮಾಡ್ತಾ ಇದ್ದೀವಿ. ಈ ಗ್ಯಾಪ್ ಜಾಸ್ತಿ ಬಂದರೆ ನಮಗೆ ಮತ್ತೆ ರಿಂಗ್ಸ್ ಬೇಗ ಹೋಗೋದಕ್ಕೆ ಚಾನ್ಸ್ ಆಗಿರುತ್ತೆ. ಮತ್ತು ಪಿಕಪ್ ಅಷ್ಟೊಂದು ಬರೋಲ್ಲ. ಮತ್ತು ಇಂಜಿನಲ್ಲಿ ಒಂಥರ ನ್ಯಾಕಿಂಗ್ಸ್ ಒಂಥರ ಬರುತ್ತೆ, ರಫ್ ನಾಯ್ಸ್ ಬರುತ್ತೆ ಇಂಜಿನ್. ಅದಕ್ಕೆ ಫೈನಲಿ ಇದನ್ನು ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಡೈಲ್ ಗೇಜಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಪಿಸ್ಟಿನ್ ಹೈಟ್ ಡೌನ್ ಗೊತ್ತಾಗುತ್ತೆ. ಬ್ಲಾಕಿಂದ ಒಳಗಡೆ ಇದೆಯಾ ಅಥವಾ ಮೇಲೆ ಇದೆಯಾ ಅಂತ. ಎಷ್ಟು ಮೇಲೆ ಇರಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಅದು ಈ ಡೈಲ್ ಗೇಜಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ.
ಈ ಥರ